ನಿನ್ನೆ ಮುಳುಕೆರೆ ಗ್ರಾಮದಲ್ಲಿ ನಡೆದಂಥ ಒಂದು ಬ್ಲಾಸ್ಟ್ನಲ್ಲಿ ಸುಮಾರು 4 ಮಕ್ಕಳು ಮತ್ತು ಒಬ್ಬರು ಹಿರಿಯರು ಇನ್ನೊಂದು ಯುವಕ ಸೇರಿ ಗಾಯಗೊಂಡಿದ್ದರು. ನಿನ್ನೆ ನಾನು ಕೂಡ ಬೀದರ್ನಲ್ಲಿ ಏನು ಟ್ರೀಟ್ಮೆಂಟ್ ಪಡೆದಂಥ ಮಕ್ಕಳಿದ್ದರು, ಅವ್ರಿಗೆ ಭೇಟಿಯಾಗಿ ಮತ್ತು ಘಟನಾ ಸ್ಥಳಕ್ಕೆ ಮುಳುಕೆರೆ ಘಟನಾ ಸ್ಥಳಕ್ಕೆ ಕೂಡ ನಿನ್ನೆ ಹೋಗಿ ನಾವು ವಿಸಿಟ್ ಮಾಡಿ ಬಂದು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆವು. ತಪ್ಪಿಸ್ತಾರೆ ಯಾರಿದ್ದಾರೆ, ಯಾಕಿದು ಪದೇ ಪದೇ ಆಗ್ತಾಯಿದೆ, ಇದು ಏನು ನಿನ್ನೆ ಅಂತ ಒಂದೇ ದಿವಸ ಅಲ್ಲ, ಮೊದಲು ಕೂಡ ಈ ಥರ ಆಗಿದೆ. ಅದಕ್ಕಾಗಿ ಗೊತ್ತು ಸರ್ಕಾರ ಎತ್ಕೊಂಡು ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತ ನಿನ್ನೆನೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆಜಿಯವರು ಮತ್ತು ರಹೀಮ್ಖಾನ್ಜಿಯವರು ಕೂಡ ಇವತ್ತು ಘಟನೆ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿದ್ದಾರೆ. ಅವರು ಕೂಡ ಅಲ್ಲೇನು ಅಧಿಕಾರಿಗಳು ಇದ್ದರು, ಇದು ಪದೇ ಪದೇ ಯಾಕೆ ಈ ಥರ ಇಲ್ಲ ಆಗ್ತಾಯಿದೆ ಅಂತ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಬೇಗನೆ ಇದ್ರ ಬಗ್ಗೆ ತನಿಖೆ ಮಾಡಿ ಯಾರು ತಪ್ಪಿಸ್ತಿರಿದ್ದಾರೋ ಅಂಥವ್ರ ಮ್ಯಾಗೆ ಕ್ರಮ ವಹಿಸ್ಬೇಕಂತ ಅವರು ಕೂಡ ಇದು ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ಕೇಳಕ್ಕೆ ಬಸ್ತಾ ಇದ್ದೀನಿ. ಮೊದಲ ಮೇ ತಿಂಗಳಲ್ಲಿ ಕೂಡ ಇದೇ ಥರ ಒಂದು ಬ್ಲಾಸ್ಟ್ ಆಗಿ ಒಂದು ಚಿಕ್ಕ ಮಗುಂದು ಕಾಲು ಕೂಡ ಕಳ್ಕೊಂಡಿತ್ತು. ಮತ್ತು ಅದರ ಕೆಲವು ದಿನಗಳ ಬಾದ ಇದೇ ಥರ ಬ್ಲಾಸ್ಟಿನ ಸೌಂಡು ಬರ್ತಾ ಇತ್ತು. ಆವಾಗ ಗ್ರಾಮಸ್ಥರು ಕೂಡ ಬಹಳಷ್ಟು ಸರಿ ಹೇಳಿದಾಗ ಕೂಡ ಏನು ಜಿಲ್ಲಾಡಳಿತ ತಾಲೂಕು ಆಡಳಿತ ಕಣ್ಮುಚ್ಕೊಂಡು ಕೂತಿದಂತೆ ನಾವು ಹೇಳ್ಬೋದು. ಏನು ನಿನ್ನೆ ನಡೀತು ಒಂದು ಘಟನೆ, ಅದರ 3 ದಿವಸ ಮೊದಲು ಕೂಡ ಈ ಥರ ಒಂದು ಸೌಂಡು ಬಂತಂತ ಗ್ರಾಮಸ್ಥರು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ತಹಸೀಲ್ದಾರ್ಗೂ ಕೂಡ ಹೇಳಿದಾಗ ಅವ್ರು ಹೋಗಿ ವಿಸಿಟ್ ಮಾಡಿದಾರೆ. ಇವತ್ತಲ್ಲಿ ವಿಸಿಟ್ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ವಿಸಿಟ್ ಮಾಡಿದ್ರೆ ಆಗಲ್ಲ. ಆದರೆ ಇದು ಯಾಕೆ ಆಗ್ತಾಯಿದೆ ಅಂತ ಕ್ರಮ ವಹಿಸೋರು ಅಂತಂದರೆ ಈ ಒಂದು ದೊಡ್ಡ ದುರ್ಘಟನೆ ಆಗ್ತಾಯಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಈ ಸರ್ಕಾರದ ವೈಫಲ್ಯದಿಂದ ಈ ಥರ ಆಗ್ತಾಯಿದೆ. ಸರ್, ಇದು ಪದೇ